ತಾಯಿಯನ್ನ ಬಿಟ್ಟು ಹೋಗಿದ್ದ ಪಾಪಿ ಮಗ ಕೆಟ್ಟ ಮೇಲೆ ಬುದ್ಧಿ ಬಂತು ಕಟುಕ ಮಗನಿಗೆ. ಕೆಲವೊಬ್ಬರಿಗೆ ಹಾಗೆ ನೋಡಿ ಬುದ್ಧಿ ಬರಲ್ಲ ಕಣ್ರಿ, ಕೆಟ್ಟ ಮೇಲೆ ಬುದ್ಧಿ ಬರುತ್ತದೆ. ಅದರಂತೆ ಬೆಳಗಾವಿಯಲ್ಲಿ ಕಟುಕ ಮಗನೊಬ್ಬ ತಾಯಿಯನ್ನ ನಿರ್ಜನ ಪ್ರದೇಶದಲ್ಲಿ ಇಳಿಸಿ ಹೋಗಿದ್ದ ಘಟನೆ ನಡೆದೋಗಿತ್ತು. ಬೈಕ್ ನಲ್ಲಿ ಕರೆದುಕೊಂಡು ನೀರು ಕೊಡದೆ ಮಾತ್ರೆಯೂ ಕೊಡದೆ ಹೋಗಿದ್ದ ಮಗನಿಗೆ ಇದೀಗ ಬುದ್ಧಿ ಬಂದಿದೆ. ಅದೇ ರೀತಿ ನಿಮ್ಮ ನೆಚ್ಚಿನ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ವಾಹಿನಿ 2 ದಿನಗಳ ಹಿಂದೆ ಸುದ್ದಿ ಒಂದು ಬಿತ್ತರಿಸಿತ್ತು. ಅದುವೇ ಹೆತ್ತ ತಾಯಿಯನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋದ ಪಾಪಿ ಮಗನೆಂದು ಸುದ್ದಿ ಮಾಡಿತ್ತು ನೋಡಿ. ಇದೀಗ ಸುದ್ದಿಗೆ ಸಾಕಷ್ಟು ಜನರು ಪ್ರತಿಕ್ರಿಯಿಸಿದ್ರು. ಹಾಗೆ ಮಗನಿಗೆ ಹಿಗ್ಗ ಮುಗ್ಗ ಚೀಮಾರಿ ಹಾಕಿದ್ರು ನೋಡಿ. ಯಾರು ಬಂದ್ಬಿಟ್ಟವ್ರ ಮಗ ರೀ ಅವನು ಸರ್ ಸಂತೋಷ್ ಕಟ್ಟಿರಿ. ಸಂತೋಷ್ ಕಟ್ಟಿ ನೌಕರಿ ಮಾಡ್ತಾನ್ರಿ. 35 ವರ್ಷ ಆತಾವ ನೌಕರಿ ಮಾಡಕತ್ತಿ. ಎಷ್ಟೊತ್ತು ಬಿಟ್ಟ ನೀನು? ರಾತ್ರಿ 10 ಗಂಟೆಗೆ ರೀ. 10 ಗಂಟೆಗೆ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ರಿ. ಎಲ್ಲಿ ಬಿಟ್ಟಿದ್ದಮ್ಮ? ಅಜ್ಜಿ ಬಂಗಾರದಾಗ ಮುಗಿಸಿದ್ರ ಯಪ್ಪ. ಮುಗಿಸಿದ್ರಾ? ಎಮರ್ಸಿ ಗಾಡಿ ತಂದು ಉಳಿಸಿ ಆದ್ರೆ ನೀರ್ ಬಾಟ್ಲಿ ಹೋಗುದಿ ಹಾಸಿಗೆ ಹೋಗುದ. ಹೌದಾ? ನಿನ್ನ ಹಳ್ಯಾನ ಮಗನ ಫೋನ್ ಮಾಡ ಅಂದ್ರ ಏನ್ ಹೇಳಿ. ಹೌದಾ? ರಗ್ಗು ಚೂತ್ಕೊಂಡ್ ಹಿಂಗ ವಾಪಸ್ ಕರ್ಕೊಂಡು ಹೋಗಿಲ್ಲ? ಇಲ್ಲ ಯಪ್ಪ, ಕರ್ಕೊಂಡು ಹೋಗಿಲ್ಲ ನಾನು. ಊಟದ್ದು ಪಾಟದ ಹೆಂಗ್ ಮಾಡಿದೆ? ಏನು ಊಟಿನ ನಿನ್ನ 3 ಗಂಟೆಗೆ ಕೊಂಡಾಕಿ ನನ್ನ ಮಗ 6 ಗಂಟೆಗೆ ಚಾ ಕುಡ್ದು ನೋಡ ಅರ್ಧಕ್ಕಪ್ಪ. ಸುದ್ದಿಯ ಪರಿಣಾಮ ಮನೆ ಸೇರಿದ ಅಜ್ಜಿ, ಕಟುಕ ಮಗನಿಗೆ ಜನರಿಂದ ಚೀಮಾರಿ ಸುರಿಮಳೆ. ನಾವು ಸುದ್ದಿ ಬಿತ್ತರಿಸಿದ್ದೆ ತಡ ಜನರು ಪಾಪಿ ಮಗನಿಗೆ ಚೀಮಾರಿ ಹಾಕಿದ್ರು. ಅವನಿಗೆ ಸಾಕೋಕೆ ಆಗದಿದ್ರೆ ಹೇಳಿ ನಾವು ಸಾಕ್ತಿವಿ ಅಂತ ಸಹಸ್ರಾರು ಕಮೆಂಟ್ಗಳ ಸುರಿಮಳೆಯೇ ಇದ್ರು. ಸದ್ಯ ಈ ಮನ ಮಿಡಿಯುವ ಸುದ್ದಿ ಸುಖಾಂತ್ಯ ಕಂಡಿದೆ ಕಣ್ರಿ. ತಾಯಿ ಬೀದಿ ಹೆಣ ಆಗೋದಕ್ಕಿಂತ ಮತ್ತೆ ಮಗನ ಮನೆ ಸೇರಿದ್ದಾಳೆ. ಸಂತೋಷ್ ಕಟ್ಟಿ ಮಾತಾಡೋದ್ರತ್ನ ನಮ್ಮ ಕೇಸ್ ಡ್ರೈವರು ಮತ್ತು ನಮ್ಮ ತಾಯಿರನ್ನ ನಾನೇ ಅಚಾನಕ್ ಬಿಟ್ಟು ಬಂದಿರ್ತೀನಿ. ಈಗ ನಾನು ಮನೆಯಲ್ಲಿ ಬಂದು ಕರ್ಕೊಂಡು ಇಟ್ಕೊಂಡಿದ್ದೀನಿ. ತಪ್ಪಾಗೈತೆ ನಂದು. ಅವಳು ಎಂತಿದ್ದೀನಿ ನಾನೈತಿ ತಪ್ಪು ಎಲ್ಲಿಯಾದ್ರೂ ನಿಂತು ಒಪ್ಪಿಸ್ಬೇಕಂತಿರ್ತೀನಿ. ನನಗೈತಿ ತಪ್ಪಾಗೈತಿ ಇಷ್ಟು ಬಂದು ಎಲ್ಲ ಹೇಳಿರತ್ನ ನಂದು ತಪ್ಪಾಗೈತಿ. ನಾ ಏನಿದ್ರು ಅಂತ ಎಲ್ಲಿ ಬೇಕಾದ್ರೂ ಸಮಸ್ಯೆ ಇದ್ದರೂ ಆಯ್ತದ ನಾ ಒಪ್ಕೋತೀನಿ. ತಾಯಿಯನ್ನ ನಿರ್ಜನ ಪ್ರದೇಶದಲ್ಲಿ ಬಿಟ್ಟ ಪ್ರಕರಣ. ಅಧಿಕಾರಿಗಳ ಮಧ್ಯಪ್ರವೇಶದಿಂದ ತಾಯಿ ಮನೆಗೆ ವಾಪಸ್. ಸವದತ್ತಿ ತಾಲೂಕಿನ ಮುನ್ನೊಳ್ಳಿಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ತಾಯಿಯನ್ನ ಬಿಟ್ಟು ಬಂದಿದ್ದ ಈ ಕೆಎಸ್ಆರ್ಟಿಸಿ ಡ್ರೈವರ್ ಕಣ್ರಿ. ಮಗ ಸಂತೋಷನಿಗೆ ಜನರು ಹಿಗ್ಗ ಮುಗ್ಗ ಚೀಮಾರಿ ಹಾಕಿದ್ರು. ಅಲ್ಲದೆ ಸುದ್ದಿ ಬಿತ್ತರವಾಗಿದ್ದೇ ತಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಗ ಸಂತೋಷನಿಗೆ ಬುದ್ಧಿ ಹೇಳಿದ್ದಾರೆ. ಈ ಕೆಎಸ್ಆರ್ಟಿಸಿ ನೌಕರಸ್ಥ ಸಂತೋಷ್ ಗೋಕಾಕ್ ನಲ್ಲಿ ಇರ್ತಾನೆ. ಅಲ್ಲಿಯೇ ತಾಯಿಯನ್ನ ರಕ್ಷಿಸಿ ಮಗನ ಮನೆಗೆ ಬಿಟ್ಟು ಬರಲಾಗಿದೆ. ಅವರು ಹುಷಾರಿದ್ದಾರೆ, ಏನೂ ಆಗಿಲ್ಲ. ನಾವೀಗ ಗೋಪಾಲಕೃಷ್ಣ ಮತ್ತು ಶ್ಯಾಮಲ ಇಬ್ರು ಕರ್ಕೊಂಡು ಹಾಸ್ಪಿಟ್ಲ್ ಹಾಕಿದ್ದೀವಿ. ಆರಾಮಾಗಿದ್ದಾರೆ. ಸಂಜೆಯಲ್ಲಿ ನಾಳೆ ಕರ್ಕೊಂಡು ಬರ್ತಾರೆ ಟ್ರೀಟ್ಮೆಂಟ್ ಕೊಟ್ಟು. ಏನಿದ್ರು ಆಯ್ತಾ, ಏನಿದ್ರು ಏನಾಗಿಲ್ಲ. ಶ್ಯಾಮಲ ಸೊಸೆನಾ ಮಗಳ? ಓಕೆ ಏನಾರಾಮಿತ್ತು ತರಬೇತಿ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ. ನಾವೀಗ ಆಂಬುಲೆನ್ಸ್ ಅಲ್ಲಿ ಹಾಕಿ ಬಂದಷ್ಟು ನಾವೇ ತೆಗ್ದಲ್ಲ ಇಲ್ಲಿ ತೊಂದರೆ. ಬನ್ನಿ. ಈಗಲಾದರೂ ತಾಯಿಯೊಂದಿಗೆ ಚೆನ್ನಾಗಿರುವಂತೆ ಹೇಳಲಾಗಿದೆ. ಅಲ್ಲದೆ ಮುಖ್ಯವಾಗಿ ತಾಯಿ ಅನಾಥವಾಗಿ ರಸ್ತೆಯಲ್ಲಿ ಬಿದ್ದಾಗ ಡ್ಯಾಮ್ ಸೆಕ್ಯೂರಿಟಿ ಪತ್ರಯ್ಯ ಹಿರೇಮಠ್ ಮಾಹಿತಿ ನೀಡಿದ್ರು. ಇವರ ಮಾನವೀಯತೆ ಕಾರ್ಯಕ್ಕೆ ಜನ ಮೆಚ್ಚುಗೆಯ ಸುರಿಮಳೆನೇ ಗೈತಾ ಇದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.